ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು ಮಾಡ್ತಾ ಇದ್ದಾರಾ? ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅಥವಾ ರಸ್ತೆ ಮೇಲೆ ಗುಂಡಿ ಇದೆಯೋ ಗೊತ್ತಾಗ್ತಾ ಇಲ್ಲ. ಖಾಸಗಿ ಕಂಪನಿಗಳು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾವೆ. ಎಲ್ರಿ ಇದೆ ಮೂಲ ಸೌಕರ್ಯ ಅನ್ನೋ ಪ್ರಶ್ನೆಯನ್ನ ಕಂಪನಿಗಳು ಮಾಡ್ತಾ ಇದ್ದಾವೆ. ಮೂಲ ಸೌಕರ್ಯ ಅಂದ್ರೇನು? ಕುಡಿಯೋ ನೀರು, ಓಡಾಡಕ್ ರಸ್ತೆ, ಒಂದು ರಸ್ತೆನೂ ನೆಟ್ಟಕ್ ಕೊಡೋ ಯೋಗ್ಯತೆ ನಿಮಗಿಲ್ವಾ ಅಂತ ಕ್ಯಾಕಿರ್ಸ್ ಮಕ್ಕ ಕುಗಿತಾ ಇದ್ದಾವೆ ಕಂಪನಿಗಳು. ಖಾಸಗಿ ಕಂಪನಿಗಳು ಕೇಳ್ತಾ ಇದ್ದಾವೆ, ಎಲ್ರಿ ಇದೆ ಮೂಲ ಸೌಕರ್ಯ ಅಂತ. ಗುಂಡಿಗಳಿಗೆ ಬೆದರೆ ಬೆಂಗಳೂರನ್ನ ದೊಡ್ಡ ದೊಡ್ಡ ಕಂಪನಿಗಳು ಬಿಡ್ತಾ ಇದ್ದಾವೆ. ಬೇರೆ ಬೇರೆ ರಾಜಧಾನಿಯವರು ಕಾಯ್ತಾ ಇದ್ದಾರೆ ಇಂತಹ ಪರಿಸ್ಥಿತಿ ಬೆಂಗಳೂರಿಗೆ ಬರ್ಲಿ, ನಮ್ಮಲ್ಲಿ ಅವಕಾಶ ಕೊಡೋಣ. IT-BT ಕಂಪನಿಗಳಿಗೆ, ದೊಡ್ಡ ದೊಡ್ಡ ಕಂಪನಿ ಅವರು ಇಲ್ಲಿಗೆ ಬರ್ಲಿ, ಉದ್ಯೋಗ ಇಲ್ಲಿ ಜಾಸ್ತಿ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಅನುವು ಮಾಡ್ಕೊಟ್ಟಂಗ ಆಗ್ತಾ ಇದೆ ನಮ್ಮ ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಿಗರೇ ಬೇರೆ ಕಡೆಗೆ ಹೋಗುವ ಪರಿಸ್ಥಿತಿ ಬರುತ್ತಾ? ತಂದಿಡ್ತಾರೆ. ಇಂಥವ್ರುಗಳು ನಂಬ್ಕೊಂಡ್ಬಿಟ್ರೆ ಗ್ಯಾರಂಟಿ ಮುಂದೊಂದು ದಿನ ಇದು ಖಾಯಂ. ಬರ್ದಿಟ್ಕೊಳ್ಳಿ. ಬ್ಲಾಕ್ ಬಕ್ ನ ಸಹ ಸಂಸ್ಥಾಪಕ ಟ್ವೀಟ್ ಮಾಡಿದ್ದಾರೆ. ರಸ್ತೆಗಳ ದುರವಸ್ಥೆ ಬಗ್ಗೆ ವಿಪಕ್ಷ ನಾಯಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ರೀ ವಿಪಕ್ಷ ನಾಯಕರು, ನೀವು ಸುಮ್ಮನಿರ್ರಿ. ನೀವಿದ್ದಾಗ್ಲೂ ಬೆಂಗಳೂರು ಅದೇ ಪರಿಸ್ಥಿತಿ ಇತ್ತು. ವಿಪಕ್ಷ ನಾಯಕರು ಇದ್ದಾಗ್ಲೂ ಹಂಗೆ ಇತ್ತು, ಆಡಳಿತ ಪಕ್ಷದವ್ರು ಇದ್ದಾಗ್ಲೂ ಹಂಗೆ ಇದೆ. ನಿಮ್ಮಿಬ್ಬರಿಗೂ ನೈತಿಕತೆ ಇಲ್ಲ ಇದ್ರ ಬಗ್ಗೆ ಮಾತಾಡಕ್ಕೆ. ಆದ್ರೆ ಪ್ರಶ್ನೆ ಮಾಡ್ತಾ ಇರೋದು ಕಂಪನಿಯ ಓನರ್ಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ರಸ್ತೆಗಳಲ್ಲಿ ಅದೆಷ್ಟು ಅಬೋರ್ಷನ್ಸ್ಗಳಾಗಿದೆಯೋ ಲೆಕ್ಕ ಇಲ್ಲ, ಅದೆಷ್ಟು ಆಕ್ಸಿಡೆಂಟ್ಗಳಾಗಿದೆಯೋ ಲೆಕ್ಕ ಇಲ್ಲ, ಅದೆಷ್ಟು ಜೀವಗಳು ಹೋಗಿದೆಯೋ ಲೆಕ್ಕ ಇಲ್ಲ. ಒಂದು ರಸ್ತೆ ಮೂಲಭೂತ ಸೌಕರ್ಯ ಕೇಳ್ತಾ ಇರೋದು, ಕನಿಷ್ಠ ಪಕ್ಷದ ಸೌಲಭ್ಯ ಅದನ್ನು ಒದಗಿಸಕ್ ಆಗ್ತಾ ಇಲ್ಲ. ಬೆಂಗಳೂರು ಈ ಪ್ರಮಾಣಕ್ಕೆ ಗುಂಡಿಗಳು ಬಿದ್ದು ಹೋಗಿದೆ ಅಂದ್ರೆ ಕಾಯ್ತಾ ಇದ್ದಾರೆ ಬೇರೆ ರಾಜ್ಯದವರು. ನಮ್ ಕಡೆಗೆ ಎಳ್ಕೊಳ್ಳೋಣ, ನಮ್ ಕ್ಯಾಪಿಟಲ್ಗೆ ಇಂತಹ ದೊಡ್ಡ ದೊಡ್ಡ ಕಂಪನಿಗಳನ್ನ ಎಳ್ಕೊಂಡ್ರೆ ಉದ್ಯೋಗಾವಕಾಶಗಳು ಅಲ್ಲಿ ಜಾಸ್ತಿ ಆಗುತ್ತೆ ಅಂತ. ಹೋಗಿ ಬಂದು ಈಗ ಬೆಂಗಳೂರು ಅಂತ ಬ್ರ್ಯಾಂಡ್ ಆಗಿದೆ, ವಿಶ್ವ ಮಟ್ಟದಲ್ಲಿ ಮಾನ್ಯತೆ ಪಡೆದುಕೊಳ್ತಾ ಇದೆ. ಹಂಗಿದ್ದಾಗ ಕಪ್ಪು ಮಸಿ ಬಳಿಯುವಂತಹ ಕೆಲಸಗಳು ಈ ನಾಯಕರುಗಳಿಂದ ಯಾಕೇನು ಗೊತ್ತಿಲ್ಲ. ದಯವಿಟ್ಟು 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 BBMP ಎಲೆಕ್ಷನ್ ಮಾಡಿ. ನಿಮ್ ಕೈಲಿ ಆಗಲ್ಲ ನೋಡ್ಕೊಳಕ್ ಬೆಂಗಳೂರನ್ನ, ದಯವಿಟ್ಟು ಎಲೆಕ್ಷನ್ ಮಾಡಿ. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಗಂಡಾಂತರ ಮುಗಿಯದಂತಾಗಿದೆ. ನಗರದ ಪ್ರಮುಖ ರಸ್ತೆಗಳು ಗುಂಡಿಯಿಂದ ತುಂಬಿ ತುಳುಕ್ತಾ ಇದೆ. ಸದ್ಯ ನಾನೀಗ ಮಲ್ಲೇಶ್ವರಂನ ಮುಖ್ಯ ರಸ್ತೆಯಲ್ಲಿದ್ದೀನಿ. ಗಮನಿಸ್ತಾ ಇರಬಹುದು ರಸ್ತೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಒಂದು ಕಡೆಯಲ್ಲಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಏನು ಸರ್ಕಾರ ಹೊರಟಿದೆ. ಅದರ ನಡುವೆ ಏನು ಹೊಸ GBA ಕೂಡ ಆರಂಭ ಆಗಿದೆ. ರಸ್ತೆ ಕಾಮಗಾರಿಗಳನ್ನ ಮಾಡಬೇಕಾದಂತಹ GBA ಈಗ ಯಾಕೋ ಸುಮ್ಮನಾಗಿ ಕುಳಿತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನು ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣ ಗುಂಡಿಮಯ ಆಗ್ತಾ ಇದೆ. ಗಮನಿಸ್ತಾ ಇರಬಹುದು ವಾಹನ ಸವಾರರು ಈ ಒಂದು ಗುಂಡಿಗಳಿಂದಾಗಿ ಯಾವ ರೀತಿಯಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಮುಂಜಾನೆ ಹೊತ್ತಾಗಿರ್ಬೋದು, ಸಂಜೆ ಹೊತ್ತಾಗಿರ್ಬೋದು, ಮಕ್ಕಳನ್ನ ಕರ್ಕೊಂಡು ಪೋಷಕರು ಈ ಒಂದು ರಸ್ತೆಯಲ್ಲಿ ಬರ್ತಾ ಇರ್ತಾರೆ, ಅಥವಾ ಮಹಿಳೆಯರು ಈ ಒಂದು ರಸ್ತೆಯಲ್ಲಿ ಸಂಚಾರವನ್ನು ನಡೆಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ರಸ್ತೆಗಳಲ್ಲಿ ಈ ರೀತಿಯಾದಂತಹ ಯಮಗುಂಡಿಗಳು, ಇದರಿಂದಾಗಿ ಸವಾರರಿಗೆ ಅಪಾಯ ಆಗುವಂಥದ್ದು ಗಮನಿಸ್ತಾ ಇರಬಹುದು. ಇನ್ನು ಈ ಒಂದು ರಸ್ತೆಯ ಅಕ್ಕಪಕ್ಕದಲ್ಲಿ ನಡೆಸಿರುವಂತಹ ಕಾಮಗಾರಿಗಳೇನಿದೆ, ಆ ಒಂದು ಕಾಮಗಾರಿಗಳು ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಗಮನಿಸ್ತಾ ಇರಬಹುದು ರಸ್ತೆಯಲ್ಲಿದೆ, ರಸ್ತೆಯ ಪಕ್ಕದಲ್ಲಿ ನಡೆಸಿರುವಂತಹ ಕಾಮಗಾರಿ ಸಂಪೂರ್ಣವಾಗಿ ಬಿರುಕು ಬಿಟ್ಟು ವಾಹನ ಸವಾರರ ಒಂದು ಜೀವವನ್ನ ಬಲಿ ಪಡಲಿಕ್ಕೆ ಕಾದು ಕೂತಿರುವಂತದ್ದು. ಒಂದು ಕಡೆಯಲ್ಲಿ ಏನು ಉದ್ಯಮಿಗಳು ಮತ್ತೆ ಒಂದಿಷ್ಟು ಲಾಜಿಸ್ಟಿಕ್ ಕಂಪನಿಗಳು ಏನು ಹೇಳ್ತವೆ, ನಾವು ಬೆಂಗಳೂರನ್ನ ಬಿಟ್ಟು ಹೋಗಬೇಕು. ಯಾಕಂತ ಹೇಳಿದ್ರೆ ಇಲ್ಲಿನ ಒಂದಿಷ್ಟು ಈ ಸಮಸ್ಯೆ, ರಸ್ತೆಯ ಸಮಸ್ಯೆ ಏನಿದೆ, ರಸ್ತೆ ಗುಂಡಿಗಳ ಸಮಸ್ಯೆ ಏನಿದೆ, ಇದರಿಂದಾಗಿ ಒಂದು ಕಡೆಯಲ್ಲಿ ವಾಹನ ಮತ್ತೆ ಅವರ ಸಿಬ್ಬಂದಿಗಳಿಗೆ ಹೆಚ್ಚುವರಿ ಸಮಯ ತೆಗೆದುಕೊಳ್ತಾ ಇರುವಂತದ್ದು. ಲಾಜಿಸ್ಟಿಕ್ ಕಂಪನಿ ಒಂದೇನಿದೆ ಈಗಾಗಲೇ ಟ್ವೀಟ್ ಅನ್ನ ಮಾಡಿರುವಂತದ್ದು, ಕಳೆದ 9 ವರ್ಷದಿಂದ ಬೆಂಗಳೂರಿನ ಈ ಒಂದು ರಸ್ತೆಗಳಲ್ಲಿ ಕಾಮಗಾರಿಯನ್ನ ಕೆಲಸವನ್ನ ನಡೆಸ್ತಾ ಇದ್ದೀವಿ. ಆದ್ರೆ ಕಳೆದ 9 ವರ್ಷಗಳಿಂದ ಕೂಡ ಈ ಒಂದು ರಸ್ತೆ ಗುಂಡಿಗಳಿಂದಾಗಿ ಬೇಸತ್ತು ಹೋಗಿದ್ದೇವೆ. ಹಾಗಾಗಿ ನಮ್ಮ ಒಂದು ಉದ್ಯಮಿಗಳೇನಿದ್ದಾರೆ ಮತ್ತೆ ಉದ್ಯೋಗಿಗಳೇನಿದ್ದಾರೆ, ಅವರು ಸುಮಾರು 1.5 ಗಂಟೆ ಹೆಚ್ಚು ಕಾಲಾವಕಾಶ ಅವರಿಗೆ ಈ ಒಂದು ರಸ್ತೆಯಲ್ಲಿ ಓಡಾಟವನ್ನು ನಡೆಸುವಂತಹ ಪರಿಸ್ಥಿತಿ ಬಂದಿದೆ. ಹೀಗಾಗಿ ನಾವು ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆಯಲ್ಲಿ DCM ಮತ್ತೆ GBAಯನ್ನ ಟ್ಯಾಗ್ ಮಾಡಿ ಉದ್ಯಮಿಗಳು ಟ್ವೀಟ್ ಅನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ರಸ್ತೆಯಲ್ಲಿ ಮಹಿಳೆಯರು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ. ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ 3 ಭಾಗದಿಂದ ವಾಹನಗಳು ಬರ್ತವೆ. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಗುಂಡಿಗಳು ಇರೋದ್ರಿಂದಾಗಿ ಒಂದು ಕಡೆಯಲ್ಲಿ ಸವಾರರ ಪಾಲಿಗೆ ಗುಂಡಿಗಳು ಅಪಾಯವನ್ನ ತಂದ್ರೆ, ಮತ್ತೊಂದು ಕಡೆಯಲ್ಲಿ ಗುಂಡಿಗಳನ್ನ ತಪ್ಪಿಸುವ ಭರದಲ್ಲಿ ಸವಾರರೇ ಈ ಒಂದು ಗುಂಡಿಗಳಿಗೆ ಬೀಳ್ತಾ ಇರುವಂತದ್ದು. ಇದರ ಜೊತೆಗೆ ವಾಹನ ಸವಾರರು ಮತ್ತೆ BBMPಯ ಸಿಬ್ಬಂದಿಗಳು ಏನಿದ್ದಾರೆ, ಇವರ ನಡುವೆ ಒಂದಿಷ್ಟು
ಮಾತುಕತೆಗಳು ಕೂಡ ಈ ಹಿಂದೆ ನಡೆದಿತ್ತು ಈ ಒಂದು ಜಾಗದ ಬಗ್ಗೆ. ರಸ್ತೆಯನ್ನ ಸರಿಪಡಿಸಿಕೊಡಿ, ಕಾಮಗಾರಿಗಳಿಂದಾಗಿ ಕಷ್ಟ ಆಗ್ತಾ ಇದೆ ಅನ್ನುವಂತ ಒಂದಿಷ್ಟು ಆಕ್ರೋಶವನ್ನ ಕೂಡ ಹೊರಗೆ ಹಾಕಿದ್ರು. ಆದ್ರೆ GBA ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ರಸ್ತೆಯ ಈ ಒಂದು ಪರಿಸ್ಥಿತಿಯಿಂದಾಗಿ ಹೊಸ GBA ಬಂದ್ರೂ ಕೂಡ ಹಳೆ ಸಮಸ್ಯೆ ಮುಗಿದಿಲ್ಲ ಅನ್ನೋದು ಮಾತ್ರ ಮತ್ತೆ ಪ್ರೂವ್ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಅದೇ ಹಾಡು ಅದೇ ರಾಗ ಅನ್ನುವಂತೆ ಬೆಂಗಳೂರಿನ ರಸ್ತೆ ಗುಂಡಿಗಳು ತಾಂಡವ ಆಡ್ತಾ ಇದೆ. ಒಂದು ಕಡೆಯಲ್ಲಿ ಉದ್ಯಮಿಗಳು ಬೆಂಗಳೂರನ್ನ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಸದ್ಯ ನಾನೀಗ MS ಪಾಳ್ಯ ಕಡೆಗೆ ಹೋಗುವಂತಹ ರಸ್ತೆಯಲ್ಲಿದ್ದೀನಿ. ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇರಬಹುದು. ಬೃಹತ್ ಆಕಾರದ ವಾಹನಗಳು, ಅದೇ ರೀತಿಯಾಗಿ ದ್ವಿಚಕ್ರ ವಾಹನಗಳು ಈ ಒಂದು ರಸ್ತೆಯಲ್ಲಿ ಪ್ರಮುಖವಾಗಿ ಸಂಚಾರವನ್ನ ನಡೆಸುತ್ತೆ. ಕುಣಿದು ಹೋಗುವಂತಹ ಸ್ಥಿತಿ ಈ ಒಂದು ರಸ್ತೆಯಲ್ಲಿ ಈಗಾಗಲೇ ನಿರ್ಮಾಣ ಆಗಿರುವಂತದ್ದು ಗಮನಿಸ್ತಾ ಇರಬಹುದು. ಉದ್ದಗಲಕ್ಕೂ ರಸ್ತೆ ಗುಂಡಿ ಬಿದ್ದು ಹಾಳಾಗಿ ಹೋಗಿದೆ. ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಓಡಾಡುವಂತಹ ಪ್ರಯಾಣಿಕರೇನಿದ್ದಾರೆ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಮತ್ತೆ ಕೈ, ಬೆನ್ನು ಈ ರೀತಿಯಾದಂತಹ ನೋವುಗಳಿಂದ ಕೂಡ ಬಳಲ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅನ್ನುವಂತಹ ಸರ್ಕಾರ ಏನಿದೆ ಇದೀಗ ಕಣ್ಣು ಮುಚ್ಚಿ ಕುಳಿತಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಉದ್ಯಮಿಗಳು ಔಟರ್ ರಿಂಗ್ ರೋಡ್ಗಳಲ್ಲಿ ರಸ್ತೆ ಗುಂಡಿಗಳಿದೆ, ನಮ್ಮ ಸವಾರರಿಗೆ ಮತ್ತೆ ನಮ್ಮ ಏನು ಸಿಬ್ಬಂದಿಗಳಿದ್ದಾರೆ ಅವರಿಗೆ ಓಡಾಟ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಗರದ ಪ್ರಮುಖ ಹೃದಯ ಭಾಗದಲ್ಲಿರುವಂತಹ ರಸ್ತೆಗಳಿದು. ಈ ರಸ್ತೆಗಳ ಪರಿಸ್ಥಿತಿಯೇ ಹದಗೆಟ್ಟಿ ಹಾಳಾಗಿ ಹೋಗಿರುವಂತದ್ದು ಗಮನಿಸ್ತಾ ಇರಬಹುದು. ರಸ್ತೆಯನ್ನ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಉದ್ದಗಲಕ್ಕೂ ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಗಮನಿಸ್ತಾ ಇರಬಹುದು ಈ ಭಾಗದಲ್ಲೂ ಕೂಡ, ಎರಡೂ ಭಾಗದಲ್ಲೂ ಕೂಡ ರಸ್ತೆ ಸಂಚಾರ ಈ ಒಂದು ಗುಂಡಿಯಿಂದಾಗಿ ನಿಧಾನ ಆಗ್ತಾ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ವಾಹನ ಸವಾರರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಗಮನಿಸ್ತಾ ಇರಬಹುದು ಏನು ಈ ಒಂದು ಭಾಗದಲ್ಲಿ ವಾಹನ ಸವಾರರೇನಿದ್ದಾರೆ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರಿಗ ಪ್ರಮುಖವಾಗಿ ರಸ್ತೆ ಗುಂಡಿಗಳು ಯಾವ ರೀತಿಯಾಗಿದೆ ಸರ್ ಸಮಸ್ಯೆ? ಅಲ್ಲ, ಇವ್ರ ಎಂತ ಫೇಮಸ್ ರೋಡ್ ಇದು. BL ಅಂದ್ರೆ ನಮ್ಮ ದೇಶದ ರಕ್ಷಣಾ ಕವಚದಲ್ಲಿ ಅದೋ ಒಂದು ಫ್ಯಾಕ್ಟರಿ, ನಮ್ಗೆ ರಕ್ಷಣಾ ವ್ಯವಸ್ಥೆನ ಕೊಡೋದಕ್ಕೆ. ಬಟ್ ಇದು ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ಈ ರೋಡ್ ನೋಡ್ರೆ ಯಾವ ತರ ಇದೆ ಅಂತ ಇವತ್ತೇ ಅಲ್ಲ, ತುಂಬಾ ವರ್ಷದಿಂದ ಏನೋ ನೋಡಿ ಈ ತರ ಪ್ಯಾಚ್ ವರ್ಕ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಎಷ್ಟು ಚಂದಾಗಿದೆ ನೋಡಿ ಈ ಏರಿಯಾ ಎಲ್ಲ. BL ಫ್ಯಾಕ್ಟರಿ ಇದೆ ಈ ಕಡೆ, ಆಮೇಲೆ ಹೋಗ್ತಾ ಏರ್ಫೋರ್ಸ್ ಇದೆ. ಇಂಥ ರೋಡ್ನ ಈ ತರ ಬಿಟ್ಟಿದ್ದಾರೆ ಎಷ್ಟು ವರ್ಷದಿಂದ. ಏನ್ ಯಾರು ಕೇಳೋರು ಯಾರು ಇಲ್ವಾ ಅಂತ ಅಷ್ಟೇ. ಪ್ರಮುಖವಾಗಿ ಒಂದು ಕಡೆಯಲ್ಲಿ GBA ಅಂತ ಮಾಡಿದ್ದಾರೆ, ಆದ್ರೆ ರಸ್ತೆ ಕಾಮಗಾರಿಗಳು ಆಗ್ತಾ ಇಲ್ಲ. ಎಷ್ಟು ಸಮಸ್ಯೆ ಆಗ್ತದೆ ವಾಹನ ಓಡಿಸೋದು? ತುಂಬಾ ಕಷ್ಟ ಆಗ್ತಾ ಇದೆ. ಏನೋ GBA ಅಂತ ಇವಾಗ ಮಾಡಿದ್ದಾರೆ, 15 ದಿನ ಆಗಿರ್ಬೋದು. ಬಟ್ ಇವಾಗಾದ್ರೂ ಎಚ್ಚೆತ್ತ ಸರ್ಕಾರ ದಯವಿಟ್ಟು ಇಂಥ ಒಳ್ಳೆ ಏರಿಯಾದಲ್ಲಿ ಈ ತರ ರೋಡ್ ಇಟ್ಕೊಂಡು ಎಷ್ಟೋ ಜನಕ್ಕೆ ನಮ್ದು ಕಾರು ಒಂದು ಚೂರು ಸೌಂಡ್ ಬರ್ತಾ ಇರ್ಲಿಲ್ಲ. ಈ ರೋಡ್ ಬಂದು ಸ್ಟಾರ್ಟ್ ಆದಾಗಿಂದ ಒಂದು 2 ತಿಂಗಳಾಯ್ತು. ಒಂದು ಡ್ಯೂಟಿಲಿ ಇದ್ದೀನಿ. ತುಂಬಾ ಸೌಂಡ್ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ತುಂಬಾ ಬೇಜಾರಾಗುತ್ತೆ. ಸರಿಗ ಒಂದು ಕಡೆಯಲ್ಲಿ ಈ ರೀತಿಯಾಗಿ ಗುಂಡಿಗೆ ಸಡನ್ ಆಗಿ ಬೀಳೋದ್ರಿಂದಾಗಿ ನಿಮಗೆ ಬೆನ್ನು ನೋವಾಗಿರ್ಬೋದು, ಕೈ ನೋವು ಈ ರೀತಿ ಬರ್ತಾ ಇದೆ. ಖಂಡಿತ ಬ್ಯಾಕ್ ಪೇನ್ ಬಂದಿದೆ ನಿಜವಾಗ್ಲು. ಮುಂಚೆ ಬೈಕಲ್ಲಿ ಬರ್ತಾ ಇದ್ವಿ, ತುಂಬಾ ನಮ್ಮ ಅಣ್ಣನ ಮನೇನೂ ಇಲ್ಲೇ ಇರೋದು. ಬೈಕಲ್ಲಿ ಬರೋದೇ ಬಿಟ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಕಾರಲ್ಲಿ ಓಡಾಡ್ತಾ ಇದೀವಿ ಇವಾಗ. ಆಮೇಲೆ ನೋಡಿ ಫುಟ್ಪಾತ್ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿದೆ. ಈ ತರ ರೋಡ್ ನ ಹೆಂಗ್ ಬಿಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲು ಸರ್ಕಾರ ದಯವಿಟ್ಟು ಕೂಡಲೇ ಕ್ರಮ ತಗೊಬೇಕು. ಇದಿಷ್ಟು ಸವಾರರು ಹೇಳ್ತಾ ಇರುವಂತಹ ಮಾತು. ಈ ಒಂದು ರಸ್ತೆ ಗುಂಡಿಗಳಿಂದಾಗಿ ದಿನನಿತ್ಯ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದರ ಜೊತೆಗೆ ಅವರಿಗೆ ಬೆನ್ನು ನೋವಾಗಿರ್ಬೋದು, ಕೈ ನೋವಾಗಿರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳು ಕೂಡ ಎದುರಾಗ್ತಾ ಇರುವಂತದ್ದು. ಆದಷ್ಟು ಬೇಗ ಏನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಈ ಒಂದು ರಸ್ತೆಯನ್ನ ಸರಿಪಡಿಸೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವಘಡಗಳು ಆಗುತ್ತೆ. ಆದಷ್ಟು ಬೇಗ ರಸ್ತೆಯನ್ನ ಸರಿಪಡಿಸಿ ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಕೂಡ ಒತ್ತಾಯಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.